ಗೋಲ್ಡ್ ಸಿಲ್ವರ್ ಗ್ಲೋಬಲ್ ಮಾರ್ಕೆಟ್ ಫುಲ್ ಬೂಮ್ ಆಗಿರುವಂಥದ್ದು ಮತ್ತೆ ಕೈಗೆಟಕದ ಸ್ಥಿತಿಗೆ ತಲುಪುತ್ತದೆ ಬಂಗಾರ ಬೆಳ್ಳಿ. ಹೌದಾ ನಿಜಕ್ಕೂ? ಬಿಕಾಸ್ ದೊಡ್ಡ ಕ್ರಾಶ್ ಬಳಿಕ ಮತ್ತೆ ಇದೀಗ ಗೋಲ್ಡ್ ಸಿಲ್ವರ್ ಜಂಪ್ ಆಗ್ತಾ ಇದೆ. ಜಾಗತಿಕ ಮಾರುಕಟ್ಟೆ ಮಾತ್ರ ಅಲ್ಲ, ಭಾರತದಲ್ಲೂ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. ಗೋಲ್ಡ್ ಸಿಲ್ವರ್ ಗ್ಲೋಬಲ್ ಮಾರ್ಕೆಟ್ ಫುಲ್ ಬೂಮ್ ಆಗಿರುವಂಥದ್ದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಮಧ್ಯಮ ವರ್ಗದವರಿಗೆ, ಗ್ರಾಹಕರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಬಂಗಾರ ಬೆಳ್ಳಿ. ಜಾಗತಿಕ ಮಾರುಕಟ್ಟೆ ಮಾತ್ರ ಅಲ್ಲದೆ ಭಾರತದಲ್ಲೂ ಕೂಡ ಇದರ ಎಫೆಕ್ಟ್ ತಟ್ತಾ ಇರುವಂಥದ್ದು. ಷೇರುಪೇಟೆ ಓಪನ್ ಆಗ್ತಾ ಇದ್ದಂತೆ ಚಿನ್ನ ಬೆಳ್ಳಿ ದರ ಏರಿಕೆ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,63,000 ರೂಪಾಯಿ. ಮಾರ್ನಿಂಗ್ ಇಂದಲೇ 2,000 ರೂಪಾಯಿ ಏರಿಕೆಯನ್ನ ಕಂಡಿದೆ ಬಂಗಾರ. ಕಳೆದ 5 ರಿಂದ 6 ದಿನಗಳಿಂದ ಬೆಳ್ಳಿ ಬೆಲೆಯಲ್ಲೂ ಕೂಡ ನಾಗಲೋಟವನ್ನು ಕಾಣ್ತಾ ಇರುವಂಥದ್ದು. ಕೆಜಿ ಸಿಲ್ವರ್ ರೇಟ್ 2,74,000 ರೂಪಾಯಿ ಇದೆ. ಮಾರ್ಕೆಟ್ ಓಪನ್ ಬಳಿಕ ಇಂದು 6,000 ರೂಪಾಯಿಗೆ ಜಂಪ್ ಆಗಿದೆ. ಜಾಗತಿಕ ಬಿಕ್ಕಟ್ಟಿನಿಂದ ಗೋಲ್ಡ್ ಸಿಲ್ವರ್ ರೇಟ್ ಏರಿಕೆಯನ್ನ ಕಂಡಿರುವಂಥದ್ದು. ಇವತ್ತು ಸಂಜೆ ವೇಳೆಗೆ ಬಂಗಾರ ಬೆಳ್ಳಿ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಿಂದಾಗಿ ಮಧ್ಯಮ ವರ್ಗದವರಿಗೆ, ಗ್ರಾಹಕರಿಗೆ ಸಿಕ್ಕಾಪಟ್ಟೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರುವಂಥದ್ದು. ಮತ್ತೆ ಬೆಳ್ಳಿ ಬಂಗಾರ ಕೈಗೆಟಕದ ಬೆಲೆಗೆ ಹೋಗಿ ನಿಲ್ಲುತ್ತಾ? ಈಗ ಆಲ್ರೆಡಿ ಅದೇ ಪರಿಸ್ಥಿತಿ ಇದೆ. ಬಟ್ 24 ಕ್ಯಾರೆಟ್ ಅಂತ ಬಂದಾಗ ಕಷ್ಟಕರ ಆಗುತ್ತೆ ಖರೀದಿ ಮಾಡುವಂಥದ್ದು. 18 ಕ್ಯಾರೆಟ್ ಕಡೆಗೆ ಗ್ರಾಹಕರು, ಮಧ್ಯಮ ವರ್ಗದವರು ಮುಖ ಮಾಡಬೇಕಾಗತ್ತೆ. ಬಟ್ ಅಲ್ಲೂ ಕೂಡ ಪರ್ಚೇಸಿಂಗ್ ಕಷ್ಟಕರವಾಗುವಂತಹ ಸ್ಥಿತಿಗೆ ಇದೀಗ ಬಂಗಾರ ಬೆಳ್ಳಿ ಬೆಲೆ ತಲುಪುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕೈಗೆಟಕದ, ಬಿಕಾಸ್ 18 ಕ್ಯಾರೆಟ್ ಗೋಲ್ಡ್ನ ಸದ್ಯದ ಪರಿಸ್ಥಿತಿಯಲ್ಲಿ ಖರೀದಿ ಮಾಡಬಹುದು ಮಧ್ಯಮ ವರ್ಗದವರು, ಗ್ರಾಹಕರು. ಬಟ್ ಇನ್ನೂ ಕೂಡ ಮಿತಿ ಮೀರುವಂತಹ ಬೆಲೆಗೆ ಹೋಗಿ ನಿಂತರೆ ಅಲ್ಲೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೇನೋ. ಅಷ್ಟರ ಮಟ್ಟಿಗೆ ಬೆಳ್ಳಿ ಬಂಗಾರದ ಬೆಲೆ ಏರ್ತಾ ಇದೆ. ಮಾರ್ಕೆಟ್ ಓಪನಿಂಗ್ ಅಲ್ಲೇ ಸಿಕ್ಕಾಪಟ್ಟೆ ದುಬಾರಿ ಜಂಪ್ ಆಗಿರುವಂಥದ್ದು. ಡೈಲಿ ಕ್ರಾಶ್ ಆಗ್ತಾನೆ ಇದೆ ಬೆಳ್ಳಿ ಹಾಗೆ ಬಂಗಾರದ ಬೆಲೆ. ಜಾಗತಿಕ ಮಾರುಕಟ್ಟೆ ಮಾತ್ರ ಅಲ್ಲ, ಷೇರುಪೇಟೆ ಓಪನ್ ಆಗ್ತಾ ಇದ್ದಂತೆ ದರ ಏರಿಕೆಯನ್ನ ಕಾಣ್ತಾ ಇರುವಂಥದ್ದು. 10 ಗ್ರಾಂ ಬಂಗಾರದ ಬೆಲೆ 1,63,000 ರೂಪಾಯಿ. 59 ಇತ್ತು ಈಗ 2 ಡೇಸ್ ಬ್ಯಾಕ್. ಬಟ್ ಇವತ್ತು 63,000 ಆಗಿದೆ. 80,000 ತನಕನೂ ಕೂಡ ಹೋಗಿತ್ತು. 1,80,000 ತನಕನೂ ಹೋಗಿ ಇದೀಗ ಇಳಿಮುಖ ಕಂಡುಬಿಟ್ಟು ಮತ್ತೆ ಇವತ್ತು ಏರಿಕೆ ಆಗಿದೆ 63,000ಕ್ಕೆ. 1,63,000. ಮಾರ್ಕೆಟ್ ಓಪನ್ ಬಳಿಕ ಇವತ್ತು ಸಂಜೆ 6,000 ರೂಪಾಯಿ ಜಂಪ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆಯಂತೆ. ನೀವು ಒಂದೇ ದಿನದಲ್ಲಿ ಏರಿಳಿತಗಳು ಎಷ್ಟು ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ 1 ಡೇ 2 ಡೇ ಆದರೂ ಈ ಬಂಗಾರ ಬೆಳ್ಳಿ ಬೆಲೆ ಏರೋದಕ್ಕೆ ಟೈಮ್ ತಗೊಳ್ತಾ ಇತ್ತು. 1 ವಾರನಾದರೂ ಮಿನಿಮಮ್ ತಗೊಳ್ತಾ ಇತ್ತು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಹಾಗಲ್ಲ. ಬೆಳಗ್ಗೆ ಓಪನಿಂಗ್ ಟೈಮಲ್ಲಿ ಒಂದು ಬೆಲೆ ಇದ್ರೆ ಕ್ಲೋಸಿಂಗ್ ಟೈಮಲ್ಲಿ ಮತ್ತೊಂದು ಬೆಲೆಯನ್ನು ನಾವು ನೋಡಿರ್ತೀವಿ. ದೊಡ್ಡ ಕ್ರಾಶ್ ಬಳಿಕ ಇದೀಗ ಮತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ ಎರಡೂ ಕೂಡ ಏರಿಕೆಯನ್ನ ಕಾಣ್ತಾ ಇರುವಂಥದ್ದು. ಇನ್ನು ಹಬ್ಬ ಹರಿದಿನಗಳು, ಮದುವೆ ಸಮಾರಂಭಗಳು, ಗೃಹ ಪ್ರವೇಶಗಳು ಎಲ್ಲವೂ ಕೂಡ ಈ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಆರಂಭ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇದೇ ಹೊತ್ತಲ್ಲಿ ಈ ರೀತಿಯಾಗಿ ಕೈಗೆಟುಕದ ಬೆಲೆಗೆ ಬಂಗಾರ ಬೆಳ್ಳಿ ಎರಡೂ ಕೂಡ ಹೋಗಿ ನಿಂತಿರೋದು ಆಘಾತವನ್ನ ಉಂಟು ಮಾಡಿದೆ ಮಧ್ಯಮ ವರ್ಗದವರಿಗೆ, ಗ್ರಾಹಕರಿಗೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಬಿಕಾಸ್ ಬೆಳ್ಳಿ ಬಂಗಾರ ಅನ್ನುವಂಥದ್ದು ಒಂದು ಭಾವನೆ, ಒಂದು ಪ್ರೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲಿ. ಯಾವುದೇ ಪೂಜೆ ಪುನಸ್ಕಾರಗಳಿಗಾಗಲಿ ಬೆಳ್ಳಿ ಬಂಗಾರವನ್ನು ಇಟ್ಟು ಮಾಡಿದಾಗ್ಲೇ ಒಂದು ಸಂತೃಪ್ತಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ ನೆಲೆಸೋದು. ಅಟ್ಲೀಸ್ಟ್ ಬಂಗಾರ ಇಲ್ಲ ಅಂದ್ರೂ ಬೆಳ್ಳಿನಾದ್ರೂ ಈ ಲಕ್ಷ್ಮಿ ಮುಖ ಆಗಿರ್ಬೋದು, ಆಮೇಲೆ ಕುಂಕುಮದ ಬಟ್ಲುಗಳಾಗಿರ್ಬೋದು, ಬೆಳ್ಳಿ ದೀಪಗಳಾಗಿರ್ಬೋದು, ಶಿವಲಿಂಗ ಆಗಿರ್ಬೋದು, ಕರಡಿಗೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಆ ಬೆಳ್ಳಿಯಿಂದ ಇಟ್ಟು ಪೂಜೆ ಮಾಡಿದ್ರೆ ಮನೆ ಗೃಹ ಪ್ರವೇಶದ ಹೊತ್ತಲ್ಲಿ ಹಸುನು ಕೂಡ ಬೆಳ್ಳಿ ಹಸುಗಳನ್ನ ತಂದಿಟ್ಟು ಪೂಜಿಸುವಂಥದ್ದು. ಬಿಕಾಸ್ ಈ ಸಿಟಿ ಆವರಣದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಜ ಹಸುವನ್ನ ತೆಗೆದುಕೊಂಡು ಬಂದು ಗೃಹ ಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಈಗ ಬೆಳ್ಳಿ ಹಸುಗಳನ್ನ ತಂದು ಗೃಹ ಪ್ರವೇಶ ಮಾಡುವಂತಹ ಪದ್ಧತಿ ಕೂಡ ಉಂಟಾಗಿದೆ. ಸೊ ಅಲ್ಲೆಲ್ಲ ಕಡೆ ಕೂಡ ಭಾವನೆಗೆ ಧಕ್ಕೆ ಆಗುತ್ತೆ ಇನ್ ಕೇಸ್ ಮಾಡಿಸೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ.
ಬೆಲೆ ಏರಿಕೆ ಅನ್ನುವಂಥದ್ದು.